ಅದ ಬೆಡ್ನಾಗನ ಸೆಕೆಂಡ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ 2 ಲಕ್ಷ ರೂಪಾಯಿ ತೆಗೆದ್ನಿ. ಮಳಿಗೆ ಹಸಿಯಾಗಿ ಸುತ್ತಳಿ ದಾರ ಕಟ್ಟೋಕ್ಕೂ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಟೊಮೆಟೊ ಹೆವಿ ವೇಟ್ ಇರ್ತೈತಿ. ಹರಿಯಾಣ ಎಷ್ಟು ಡಬ್ಬಿ ಹೋಗೋದ್ರಿ ಪಾನ್ ಟೊಮೆಟೊ ಪ್ಲಸ್ ಕ್ಯಾಪ್ಸಿಕಮ್ ಮಾಡ್ಬೇಕು ಅನ್ನೋದೈತಿ. ಒಣಗ್ತಿತ್ತು. ಸೊ ಈಗ ಮಳೆಗಾಲ ಸೀಸನ್ ಅಲ್ಲ, ಅದಕ್ಕೆ ಫುಲ್ ಒಣಗತ್ತಿಲ್ಲ, ನೀರು ಹಿಡಿದು ಬಿಟ್ಟೈತಿ. ಮಳಿ ಆಗನ ಕಂಟಿನ್ಯೂ ಮಳಿ ಚಾಲು ಐತಿ. ಆದಷ್ಟು ಖರ್ಚು ಕಮ್ಮಿ ಮಾಡ್ಕೊಂಡು ಪ್ಲಾಂಟೇಶನ್ ಮಾಡಿದ್ರೆ ಒಳ್ಳೇದು. ನಮಸ್ಕಾರ ರೈತ ಬಾಂಧವರೇ ಹಾಗೂ ಕರ್ನಾಟಕ ಜನತೆಗೆ. ನಾವೇನು ವಿಡಿಯೋದಾಗ ಏನು ತೋರಿಸತ್ತೀನಪ್ಪ ಅಂತಂದ್ರೆ ನಮ್ಮದೇ ಏನು ಹೀರಿಕೆ ಫಾರ್ಮ್ ಇತ್ತಲ್ಲ, ಸೊ ಅದನ್ನೆಲ್ಲ ಫುಲ್ ಕಂಪ್ಲೀಟ್ ರಿಮೂವ್ ಮಾಡತ್ತೀವಿ. ಇನ್ನು ಇದಾದ ನಂತರ ನೆಕ್ಸ್ಟ್ ನಾವು ವೆಜಿಟೇಬಲ್ಸ್ ಇದ್ರಾಗ ಯಾವ ಕ್ರಾಪ್ ಮಾಡ್ತೀನಿ, ಪ್ಲಾನಿಂಗ್ಸ್ ಏನೈತಿ, ಅದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟೈತಿ, ಪ್ಲಾನಿಂಗ್ ಅದ್ರಾಗ ಪ್ರಾಫಿಟ್ ಹೆಂಗೆ ತೊಗೋಬೇಕು, ಸೊ ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ವಿಡಿಯೋದಾಗ ಹೇಳ್ತೀನಿ. ಸೊ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿರಿ. ಇಷ್ಟ ಆಗುವಂಥ ಒಂದು ವಿಡಿಯೋ ಮತ್ತೆ ನೆಕ್ಸ್ಟ್ ಟೈಮ್ ತೊಗೊಂಬರ್ತೀನಿ. ಸೊ ಬರೋ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತೇಳಿ. ನೀವೇನು ನೋಡತ್ತೀರಿ ಈಗ ಹೀರಿಕೆ ಫಾರ್ಮ್ ಅಡ್ವಾಂಟ ಎಣಿತ ವೆರೈಟಿ ಹಾಕಿದ್ನಿ. 1 ಎಕರೆ ಇತ್ತು. ಸೊ ಟೋಟಲ್ ಇದಕ್ಕೆ ಒಂದು 50,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ನಿ. ಅದ್ರಾಗ ಟೋಟಲ್ 2 ಲಕ್ಷ ರೂಪಾಯಿ ಮ್ಯಾಲೆ ಸಮಥಿಂಗ್ ಎಷ್ಟು ಬಂದೈತೆ ಅಮೌಂಟ ನಾ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಟೋಟಲ ಅಷ್ಟು ಬಂದೈತೆ ಅಮೌಂಟ. ಇನ್ನು ಅದ್ರಾಗ ಖರ್ಚು ತೆಗೆದು ಸೊ ಟೋಟಲ್ ನಂಗೆ 1.5 ಲ್ಯಾಕ್ ಅದು ಉಳಿದೈತಿ. ಇನ್ನು ಇದು ಟೋಟಲ್ 3 or 4 ತಿಂಗಳ ತನಕ ಟೈಮ್ ತೊಗೊಂಡೈತಿ. ಸೊ ಇದಕ್ಕಿಂತ ಫಸ್ಟ್ ಇಲ್ಲಿ ಕಲ್ಲಂಗಡಿ ಇತ್ತು, ಅದಕ್ಕಿಂತ ಮುಂಚೆ ಇದು ಅರಿಶಿನ ಇತ್ತು, ಸಣ್ಣ ವೆರೈಟಿ. ಸೊ ಆಮೇಲೆ ಕಲ್ಲಂಗಡಿ ಸಿಂಬಾ ವೆರೈಟಿ ಇಕ್ಕಿದ್ನಿ. ಅದಂತೂ ಏನು ಪ್ರಾಫಿಟ್ ಇಲ್ಲ, ಇದ್ದಿದ್ದು ಖರ್ಚು ತೊಗೋಬೇಕಾರೆ ಹೊರಗಡೆ ಹೋಯ್ತು. ಅದೇ ಬೆಡ್ನಾಗನ ಸೆಕೆಂಡ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ 2 ಲಕ್ಷ ರೂಪಾಯಿ ತೆಗೆದ್ನಿ. ಸೊ ಟೋಟಲ್ಲ ಈಗ ನಾ ಮತ್ತೆ ಇನ್ನೇನು ಮಾಡ್ಬೇಕಂದ್ರೆ ನೆಕ್ಸ್ಟ್ ಈಗ ಪ್ಲ್ಯಾನಿಂಗ್ಸ್ ಏನಂತಂದ್ರೆ ಇದನ್ನೆಲ್ಲ ರಿಮೂವ್ ಮಾಡಿ ಮಲ್ಚಿಂಗ್ ತೆಗೆದು ಡ್ರಿಪ್ ಎಲ್ಲ ತೆಗೆದು ಈಗ ಟ್ರ್ಯಾಕ್ಟ್ರಲ್ಲಿ ಕೆಲಸ ಮಾಡ್ಕೊಂಡ. ಸೊ ಮತ್ತು ಈಗೇನು ಸಾಲದವ್ರೆ 6 ಫುಟ್ ಅದಾವೆ. ಇನ್ನು ನೆಕ್ಸ್ಟ್ ಏನು ಬಿಡ್ತನಲ್ಲ 5.5 ಫುಟ್ ಸಾಲು ಬಿಟ್ಟ ಟೊಮೆಟೊ ಪ್ಲಸ್ ಕ್ಯಾಪ್ಸಿಕಮ್ ಮಾಡ್ಬೇಕು ಅನ್ನೋದೈತಿ. ಇಲ್ಲಾಂದ್ರೆ ಟೊಮೆಟೊ ಪ್ಲಸ್ ಹೀರೆಕಾಯಿ ಎರಡರಾಗ ಒಂದು ಟೊಮೆಟೊ ಅಂತೂ ಫಿಕ್ಸ್ ಮಾಡೋದೈತಿ. ಬಟ್ ಅದರ ಕಾಂಬಿನೇಷನ್ ಅದ್ರ ಜೊತೆ ಯಾವ್ದು ಮಾಡ್ಬೇಕಂತೇಳಿ ಕಮೆಂಟ್ನ ತಿಳಿಸ್ರಿ. ಈಗ ಟೊಮೆಟೊ ಮತ್ತು ಚಿಲ್ಲಿ ಇದ್ದಿದ್ದು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡೀನಿ. ಸೊ ಇಲ್ಲಿ ಅದಕ್ಕೆ ಟೊಮೆಟೊ ಪ್ಲಸ್ ಹೀರೆಕಾಯಿ ಮಾಡ್ಬೇಕಂತೇಳಿ ಐತಿ. ಸೊ ಟೊಮೆಟೊ ಪ್ಲಸ್ ಕ್ಯಾಪ್ಸಿಕಮ್ ಅದನ್ನು ನೆಕ್ಸ್ಟ್ ಟೈಮ್ ಮಾಡೋನು. ಈಗ ಇದ್ರಾಗ ಟೊಮೆಟೊ ಪ್ಲಸ್ ಡಬ್ಬು ಮಾಡ್ಬೇಕಂದ್ರೆ ಟೊಮೆಟೊ ಪ್ಲಸ್ ಹೀರೆಕಾಯಿ ಮಾಡ್ಬೇಕಂತೇಳಿ ನಂಗೆ ಕಮೆಂಟ್ನ ತಿಳಿಸ್ರಿ. ಈಗ ನೋಡ್ಬೋದು ನಮ್ಮ ಸೂರು ಮಮ್ಮ ಇವತ್ತು ಫೇಸಲ್ ಗೆರ ಹಾಕ ನಮ್ಮ ಬಮ್ಮ ಬೇಡ. ಸೊ ನಮ್ಮ ಸೂರು ಮಮ್ಮ ಗಾಡಿ ಹಿಡ್ಕೊಂಡು ಬರತ್ತಾನೆ ಇವತ್ತು. ಆಟ ಕ್ಲಾಸ್ ಬಿಡಿ. ನೋಡ್ಬೋದು ನಮ್ಮ ಟ್ರ್ಯಾಕ್ಟ್ರ ಹುಡ್ಡ ಎಲ್ಲ ಬಿಚ್ಚಿ ರಿಪೇರಿಗೆ ಕೊಟ್ಟಿವಿ. ಎಲ್ಲ ಫುಲ್ ಕಂಪ್ಲೀಟ್ ಪೇಂಟ್ ಮಾಡಿ ಅದಕ್ಕೆ ಹೊಸ ಅರ್ವಿ ಹಾಕಿ ಹೊಸ ಸೌಂಡ್ ಕುಣಿಸುತ್ತಿ. ಸೊ ಅದಕ್ಕೆ ಬಿಚ್ಚಿಟ್ಟು ಬಂದಿವಿ. ಆಮೇಲೆ ನಮ್ಮ ಡಬ್ಬಿ ನೋಡ್ಬೋದು ಫುಲ್ ಕಲರ್ ಪೇಂಟ್ ಆಗಿಬಿಟ್ಟೈತಿ. ಸೊ ಇದನ್ನೆಲ್ಲ ಮಾಡ್ತೀವಿ, ಇದನ್ನ ಹೇರ್ಕೊಂಡು ತೊಗೊಂಡು ಹೊರಗೆ ಹೋಗಿ ಹೊರಗೆ ಡಂಪ್ ಮಾಡಿ ಫುಲ್ ಹೊಲ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಟ್ರ್ಯಾಕ್ಟರ್ ಕೆಲಸ ಮಾಡಿ ಮತ್ತು ತಿಪ್ಪಿ ಗೊಬ್ಬರ ಸರ್ಕಾರಿ ಗೊಬ್ಬರ ಏನಾಗ್ತದೆ ಅಂತೇಳಿ ಅದು ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀನಿ ನಿಮ್ಗೆ. ಹೌದು ಹಿಂಗೆ ಇಂಗ್ಲೀಷ್ ಬೇಕಣ್ಣ ಅವನ ಡೈಬ್ ಹೆಂಗೆ ಆಗೈತಿ ಮಮ್ಮ ಪವರ್ಫುಲ್ ಆಗೈತ್ಲ ಮಾನಿ ಬೇರೆ ಪೇಂಟ್ ಬೇರೆ ಮಾಡಿರೋದನ್ನ ಅದು ಮಾತು ನನಗೆ ಇದು ಕಲರ್ ನೋಡ್ರಾಗೆಲ್ಲ ತೆಗೀರಿದ್ನಂದ ಅದನ್ನ ತೆಗಿಸಿ ಮಾತೀನಿ ಎಲ್ಲೋ ಕಲರ್ ಮಾಡಿಸಿದ್ವು. ಕಬ್ಬ ಯಾರಾಗ ಬೆನಿ ಇದನ್ನ ಏನೋ ಬಾಂಬು ಕುಂಡಿರ್ತಿದ್ದಿಲ್ಲ, ಈಗ ಶೇರ್ ಪೂರ ಹೊಸ ಹಾಕಿರತ್ತ ಪಡಕ ಬಿಚ್ಚತ್ತಾವ ಹಂಗೆ ಮಾಡಿಸಿದಾನೆ ಒಣಗ್ತಿತ್ತು. ಸೊ ಈಗ ಮಳೆಗಾಲ ಸೀಸನ್ ಅಲ್ಲ, ಅದಕ್ಕೆ ಫುಲ್ ಒಣಗತ್ತಿಲ್ಲ, ನೀರು ಹಿಡಿದು ಬಿಟ್ಟೈತಿ. ಮಳಿ ಆಗನ ಕಂಟಿನ್ಯೂ ಮಳಿ ಚಾಲು ಐತಿ. ಸೊ ಅದಕ್ಕೆ ಈ ರೀತಿ ಆಗಿದ್ದದು. ಇಲ್ಲಾಂದ್ರೆ ಬಿಸಿಲು ಬಿದ್ದಿತ್ತಪ್ಪ ಅಂತಂದ್ರೆ ಇಟ್ರಾಗ ಒಣಗಿ ಹೋಗಿತ್ತು ಗೈಸದ. ಆಮೇಲೆ ಇದ್ರಾಗೇನು ಅರಿಶಿನ ಎದತ್ತು ನೋಡತ್ತೀರಿ ನೀವು. ಸೊ ನಮ್ದೇನು ಅರಿಶಿನ ಪ್ಲಾಟ್ ಐತಲ್ಲ, ಆ ಪ್ಲಾಟ್ನಾಗಿಂದ ಅರಿಶಿನ ಗ್ಯಾಪ್ ಏನಾಗೈತಿ ಇಲ್ಲಿದ ತೊಗೊಂಡು ಹೋಗಿ ಪ್ಲಾಂಟೇಶನ್ ಮಾಡ್ಬೇಕತ್ತೆ ಪ್ಲ್ಯಾನ್ ಐತಿ. ಸೊ ಫಸ್ಟ್ ಪ್ಲಾಟ್ ಏನು ನಮ್ದು ಅರಿಶಿನ ಐತಿಲ್ಲ, ಹಿಂದಿನ ವಿಡಿಯೋದಾಗ ಏನು ನೋಡಿದ್ರಿ, ಇಲ್ಲಿದೆಲ್ಲ ಸಸಿ ಹಡ್ಕೊಂಡು ಹೋಗಿ ಅಲ್ಲಿ ಹಚ್ಬೇಕಂತೇಳಿ ಮಾಡೀವಿ. ಯಾಕಂದ್ರೆ ಈಗ ನಮ್ಮ ಕಡೆ ಬೀಜನೂ ಇಲ್ಲ, ಸಸಿನೂ ಸಿಗಂಗಿಲ್ಲ. ಈಗ ಹೊರಗೆ ಎಲ್ಲರೇ ನೀವು ಪರ್ಚೇಸ್ ಮಾಡಿ ಗ್ಯಾಪ್ ತುಂಬಂತಂದ್ರೆ, ಈಗ ನಾವು ಗ್ಯಾಪ್ ತುಂಬಲಿಲ್ಲ ಅಂತಂದ್ರೆ ಅರಿಶಿನ ನಾಳೆ ಇಳುವರಿ ಮ್ಯಾಗ ಎಫೆಕ್ಟ್ ಕೊಡ್ತೈತಿ. ಸೊ ಅದು ಕೊಡಬಾರ್ದು ಅಂತೇಳಿ ಗ್ಯಾಪ್ ತುಂಬಬೇಕೀಗ. ಇದಿಲ್ಲ ಅಂದ್ರೆ ಆಪ್ಷನ್ ಇರ್ತಿದ್ದಿಲ್ಲ. ಸೊ ಈಗ ಇದು ನೈತೆಲ್ಲ ಹಾಳಾಗಿ ಮಾಡೋದು ಅಂತೇಳಿ ಹೆಂಗಿದ್ರು ಪ್ಲಾಟ್ ರಿಮೂವ್ ಮಾಡತ್ತೀವಿ. ದೊಡ್ಡ ಸಸಿ ಅಂದವಲ್ಲ ಈ ಥರ ಇದ್ದು ಈ ಥರನ ತೊಗೊಂಡು ಹೋಗಿ ಪ್ಲಾಂಟೇಶನ್ ಮಾಡ್ತೀವಿ. ನೆಕ್ಸ್ಟ್ ನಿಮಗೆ ಯಾವ ಕ್ರಾಪ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಂತೇಳಿ ಕಮೆಂಟ್ನಾಗ ತಿಳಿಸ್ರಿ. ಹೆಂಗೈತಿ ಸೂರಮ್ಮ ಎಷ್ಟು ಡಬ್ಬಿ ಓದೋದ್ರಿ ಹರ್ಯಾಂದ ಹರ್ಯಾಂದ ಎಷ್ಟು ಡಬ್ಬಿ ಹೋಗೋದ್ರಿ ಪಾನ್ ಇದು ಇನ್ನೂ ಒಂದು 4-5 ಡೇ ಬೇಕೈತನ ಅಲ್ಲಿ ತಕ
ಇದಲ್ದೆ 2 ಡಬ್ಬಿ. ಇದು ಇದ 1 ಡಬ್ಬಿನಾ? ಸೊ ಗೈಸ್ ಡಬ್ಬಿ ಬಂದ ಕೂಡಲೇ ಏನು ತುಂಬ್ಯಾರ ಇದ ಫಸ್ಟ್ ನೋಡ್ಬೋದು. ಇದಕ್ಕೇನು ಟೈರ್ ಏನೈತೆ ಹಾಕಿ ಭಾಳ ದಿನ ಆಯ್ತು, ಹೊಸ ಟೈರ್ ಏನು ಹಾಕಿದ್ದೀವಿ. ಅದ ಟೈರ್ ಹಾಕಿದ್ರೆ ಜಾಸ್ತಿ ರನ್ನಿಂಗ್ ಆಗಲ್ಲ, ಸೊ ಅದಕ್ಕೆ ಟ್ರ್ಯಾಕ್ಟರ್ನ ಜಾಸ್ತಿ ರನ್ನಿಂಗ್ ಆಗಿರ್ತೈತಿ. ಸೊ ಈ ಒಂದು ಹಿರಿ ಹೊಳಿ ತೊಗೊಂಡು ತಿಪ್ಪಿ ಗೊಬ್ಬರ ಮಾಡ್ಬೋದು ಅಂತೇಳಿ ನಿಮ್ಗೆ ಏನ್ರಿ ವಿಚಾರ ಬಂದಿತ್ತಪ್ಪ ಅಂತಂದ್ರೆ ಇದನ್ನ ಮಾಡೋಕ್ಕಾಗಂಗಿಲ್ಲ ಆ್ಯಕ್ಚುಲಿ. ಯಾಕಂತಂದ್ರೆ ಮಾಡ್ಬೋದು, ಬಟ್ ನಿಮ್ಗೆ ನಾಳೆ ಈಗ ಹೊಲಕ್ಕೆ ವಾಪಸ್ ನಾವು ತಿಪ್ಪಿ ಗೊಬ್ಬರ ಹಾಕೋ ಟೈಮ್ನಾಗ ಇದೇನು ಇರ್ತೈತಲ್ಲ ಹಿರಿ ಬಳಿದ ಮೇನ್ ಇದನ್ನ ನಾರು ಅಂತಾರೆ ಇದಕ್ಕೆ. ಇದು ಒಟ್ಟ ಕಟ್ಟಾಗಂಗಿಲ್ಲ, ಸಣ್ಣಕಿಲ್ಲ ತುಂಬುವಾಗ ಅಥವಾ ರಾಗೋಲೆ ಜಗ್ಗುವಾಗ ಭಾಳ ಕಾಡ್ತೈತೆ ನಿಮಗೆ. ಸೊ ಈಗ ರೌಂದಿ ಹೆಂಡಿ ಏನು ನೀವು ಗೊಬ್ಬರ ಮಾಡ್ಕೊಂಡಿರ್ತೀರಿ ಅದು ತುಂಬಿದಂಗೆ ಇದು ತುಂಬಕ್ಕಾಗಲ್ಲ ನಿಮಗೆ. ಸೊ ಅದಕ್ಕೆ ಇದನ್ನು ಗೊಬ್ಬರ ಮಾಡೋಕ್ಕಾಗಂಗಿಲ್ಲ. ಇಲ್ಲಪ್ಪ ಅಂತಂದ್ರೆ ಇದನ್ನು ಗೊಬ್ಬರ ಮಾಡ್ಬೋದು. ಆಲ್ಮೋಸ್ಟ್ ಈಗ ನಾವು ಕ್ಯಾಪ್ಸಿಕಮ್, ಚಿಲ್ಲಿ, ಟೊಮೆಟೊ ಏನು ಹಾಕ್ತೀವಲ್ಲ ಇದನ್ನೆಲ್ಲ ನಾವು ಗೊಬ್ಬರ ಮಾಡ್ಬೋದು. ಇದಕ್ಕೆ ನಾವು ಏನು ಮಾಡ್ತೀವಿ, ಇದನ್ನ ಗೊಬ್ಬರ ಮಾಡ್ಬೇಕಂತಂದ್ರೆ ನಾವು ಫಸ್ಟಿಗೆ ಪ್ಲ್ಯಾನ್ ಮಾಡಿ ಸುತ್ತಳಿ ದಾರ ತೊಗೊಂಬರ್ಬೇಕು. ಸುತ್ತಳಿ ದಾರ ನಿಮ್ಗೆ ಅರೌಂಡ್ ಒಂದು 2 ರೂಪಾಯಿ kg ಅದು ಇರ್ಬೋದು, ಎಕ್ಸಾಕ್ಟ್ ಗೊತ್ತಿಲ್ಲ ನಂಗೂ. ಸೊ ಮಳೆಗಾಲ ಸೀಸನ್ದಾಗ ಅದು ನಡೆಯಂಗಿಲ್ಲ, ಯಾಕಂತಂದ್ರೆ ಮಳಿಗೆ ಹಸಿಯಾಗಿ ಸುತ್ತಳಿ ದಾರ ಕಟ್ಟೋಕ್ಕೂ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಟೊಮೆಟೊ ಹೆವಿ ವೇಟ್ ಇರ್ತೈತಿ. ಚಿಲ್ಲಿಗೆ ಮತ್ತು ಕ್ಯಾಪ್ಸಿಕಮ್ ಯೂಸ್ ಮಾಡ್ಕೋಬೋದು. ಒಂದು ದಾರ ಕಟ್ಟಿರಂತೂ ನಿಲ್ಲಂಗಿಲ್ಲ, 3-4 ದಾರ ಕಟ್ಟಬೇಕು ಟೊಮೆಟೊಕ್ಕದು. ಆಮೇಲೆ ಇದಕ್ಕೆ ಈ ಹಿರಿ ಬಳಿಗೆ ಏನೈತಿ, ಸೊ ನೀವು ಸುತ್ತಳಿ ದಾರ ಯೂಸ್ ಮಾಡ್ಕೋಬೋದು. ಬಟ್ ಯೂಸ್ ಮಾಡಿದ್ರೂ ಅದು ನೀವು ಗೊಬ್ಬರ ಮಾಡೋಕ್ಕಾಗಂಗಿಲ್ಲ. ಇಲ್ಲಪ್ಪ ಅಂತ ನೀವು ಭಾಳ ವರ್ಷ 1 ವರ್ಷ 2 ವರ್ಷದ ತನಕ ಕೋಳಿಸ್ನ ಗೊಬ್ಬರ ಮಾಡ್ತಂತಾರೆ ಮಾಡಿ ಸ್ವಲ್ಪ ಟ್ರಯಲ್ ಮಾಡಿ ನೋಡೋದ್ರೆ ನೋಡಿರಿ. ಅದಕ್ಕೊಂದು ಸಪ್ರೇಟ್ ಜಾಗ ವೇಸ್ಟ್ ಏನು ಇರೋದಲ್ಲ, ನೀವು ಅಲ್ಲಿ ಫಾರ್ಮಿಂಗ್ ಮಾಡೋ ಜಾಗ ಇರಬಾರ್ದು. ಯಾಕಂದ್ರೆ ನಿಮ್ಗೆ ಅದಕ್ಕೆ 1 ವರ್ಷ 2 ವರ್ಷ ತನಕ ಆ ಜಾಗ ವೇಸ್ಟ್ ಆಕತ್ತಲ್ಲ. ಸೊ ಅದಕ್ಕೆ ಇಲ್ಲಿ ಗುಡ್ಡದ ಕಡೆ ಎಲ್ಲರೂ ಜಾಗ ಇರ್ತಾವಲ್ಲ ಅಂಥಲ್ಲಿ ಓದಿದ್ದನ್ನು ನೀವು ಡಂಪ್ ಮಾಡಿ 1 ವರ್ಷ 1.5 ವರ್ಷ ಬಿಟ್ರೆ ಅಂದ್ರೆ ಅವಾಗ ನಿಮ್ಗೆ ಗೊತ್ತಾಗತ್ತೆ ರಿಸಲ್ಟ್. ಸೊ ಇದನ್ನೊಂದು ಹೋಗಿದ್ರೆ ನಿಮ್ಗೆ ಗೊಬ್ಬರ ಆಗಂಗಿಲ್ಲ. ಇದ್ರ ಮೇಲೆ ನಾವು ಮತ್ತೆ ಹೆಂಡಿ ಗೊಬ್ಬರ ಹಾಕಬೇಕು, ಅದ್ರ ಮೇಲೆ ಮತ್ತೆ ನಾವು ಕಬ್ಬಿನ ರವಂದಿ ಹಾಕಬೇಕು. ಈ ಥರ ಎಲ್ಲ ಪ್ರೊಸೀಜರ್ ಇರ್ತಾವೆ ಗೊಬ್ಬರ ಮಾಡೋಕೆ. ಸೊ ನಮ್ದು ಏನೈತಿ, ನಾವು ದನ ಜಾಸ್ತಿ ಮಾಡೋಂಗಿಲ್ಲ, ಒಂದು ಆಕಳೈತೆ ಅಷ್ಟೇ ನಮ್ಮದು. ಎಮ್ಮೆ ಕರ ಹಿಂಗೆ ಈ ರೀತಿದು ಏನು ಮಾಡಿಲ್ಲ ನಾವು. ಯಾಕಂತಂದ್ರೆ ಈಗ ನಾನು ವೆಜಿಟೇಬಲ್ ಪ್ಲಾಟ್ಸ್ ಭಾಳ ಅದಾವಲ್ಲ, ಸೊ ಅದಕ್ಕೆ ಇದನ್ನು ಮೇಂಟೈನ್ ಮಾಡೋಕೆ ಅದು ನಮ್ಗೆ ಮೇಂಟೆನೆನ್ಸ್ ಆಗಲ್ಲ. ಸೊ ಅದು ಮಾಡಿ ಸಪ್ರೇಟ್ ಅದನ್ನ ಮೇಂಟೈನ್ ಮಾಡಬೇಕು. ಕಾಯಿಪಲ್ಲೆ ನಮ್ದು ರೆಗ್ಯುಲರಾಗಿ 5 ಎಕರೆ ಇರ್ತೈತಿ. ಸೊ ಅದಕ್ಕೆ ಅರಿಶಿನ 2 ಎಕರೆ, ಬಾಳಿಕಾಯಿ 2 ಎಕರೆ ಇಷ್ಟೆಲ್ಲ ಇರೋದ್ರಿಂದ ಅದನ್ನು ನಾವು ಕಮ್ಮಿ ಮಾಡೀವಿ. ಒಂದು ವರ್ಷಕ್ಕೆ 30 ಟ್ರಕ್ 40 ಟ್ರಕ್ ಎಷ್ಟು ಬೇಕಾಗತ್ತಲ್ಲ ಅಷ್ಟು ನಮ್ಗೆ ಯಾವಾಗ ಹೇಳ್ತೀರ ಅವಾಗ ತಂದು ಹೊಲಕ್ಕೆ ಎಲ್ಲಿ ಯಾವ ಹೊಲಕ್ಕೆ ಹೇಳ್ತೀರಿ ಅಲ್ಲಿ ತಂದು ಇಳಿಸ್ಕೊಡ್ತಾರೆ. ಸೊ ಅದಕ್ಕೆ ನಮ್ಗೆ ಈ ಥರ ಅಗ್ರಿಕಲ್ಚರ್ ಮಾಡೋಕೆ ಫುಲ್ ಈಸಿ ಆಗಿಬಿಡ್ತೈತಿ. ಇಲ್ಲಪ್ಪ ಅಂತ ನೀವು ಏನು ದನಾನು ಮಾಡ್ತೀನಿ, 1 ಎಕರೆ ಕಾಯಿಪಲ್ಲೆ ಮಾಡೋರು ಏನೈತಿ ನೀವು ಆರಾಮ್ ಮಾಡ್ಕೋಬೋದು. ಒಂದು 3 ಎಮ್ಮೆ 1-2 ಕಾಳು ಕಟ್ಕೊಂಡು ತಿಪ್ಪಿ ಗೊಬ್ಬರ ಮಾಡಿ ನೀವು 1 ಎಕರೆ ಕಾಯಿಪಲ್ಲೆಗೆ ಆರಾಮ್ ಯೂಸ್ ಮಾಡ್ಕೋಬೋದು. ಪ್ರತಿ ವರ್ಷ ಒಂದು 5-6 ಡಬ್ಬಿ ಅಂತೂ ಆರಾಮಾಗಿ ಆಕತಿ. ಆದಷ್ಟು ಖರ್ಚು ಕಮ್ಮಿ ಮಾಡ್ಕೊಂಡು ಪ್ಲಾಂಟೇಶನ್ ಮಾಡಿದ್ರೆ ಒಳ್ಳೆಯದು. ಇನ್ನು ನಾವು ಈ ಪ್ಲಾಟಿಗೆ ಏನು ಮಾಡ್ತೀನಿ, ಈಗ ನೆಕ್ಸ್ಟ್ ಟೊಮೆಟೊ ಪ್ಲಾಂಟೇಶನ್ ಮಾಡ್ತೀನಲ್ಲ ಅದಕ್ಕೆ 1 ಟ್ರಕ್ ಅಥವಾ 2 ಟ್ರಕ್ ತಿಪ್ಪಿ ಗೊಬ್ಬರ ಕೊಂಡು ತರಿಸ್ತೀನಿ. ಅದಕ್ಕೆ ಒಟ್ಟು 1 ಟ್ರಕ್ಕಿಗೆ 8,000-8,500 ರೂಪಾಯಿ ಇರ್ತೈತಿ. ಸೊ ಟೋಟಲ್ 15,000-14,000 ರೂಪಾಯಿ ಬಿಡ್ತೈತಿ. ಆಮೇಲೆ ಸರ್ಕಾರಿ ಗೊಬ್ಬರ ಏನು ಭಾಳ ಕಮ್ಮಿ ಹಾಕ್ತೇನೆ, ಅದಕ್ಕೆ ನಾನು ತಿಪ್ಪಿ ಗೊಬ್ಬರ ರೆಗ್ಯುಲರಾಗಿ ವೆಜಿಟೇಬಲ್ಸ್ ಯೂಸ್ ಮಾಡೋದು. ಅದು 3 ತಿಂಗಳು ಕ್ರಾಪ್ ಇರಲಿ 6 ತಿಂಗಳು ಕ್ರಾಪ್ ಇರಲಿ, ವೆಜಿಟೇಬಲ್ಸ್ ಮಾಡೋಕಪ್ಪ ಅಂತಂದ್ರೆ ನಾವು ಪ್ರತಿ ಸಲ ಅದಕ್ಕೆ ಹಾಕಬೇಕು. ಇಳುವರಿ ಚಲೋ ಬರ್ತೈತಿ, ಪ್ಲಾಟು ಚಲೋ ಬರ್ತೈತಿ, ರೋಗನೂ ಸ್ವಲ್ಪ ಕಮ್ಮಿ ಆಗ್ತಾವೆ. ರಾಸಾಯನಿಕ ಎಷ್ಟು ಬೇಕಲ್ಲ ಅಷ್ಟೇ ಯೂಸ್ ಮಾಡೋದು. ನಮ್ಮ ಲೇಬರ್ಸ್ ಎಲ್ಲ ನಾಷ್ಟ ಮಾಡತ್ತಾರೋ, ನಾಷ್ಟ ಮಾಡಿ ನೆಕ್ಸ್ಟ್ ಕೆಲಸ ಇದನ್ನು ಮಲ್ಚಿಂಗ್ ರಿಮೂವ್ ಮಾಡ್ತಾರೆ. ಅವ್ರು ಮಲ್ಚಿಂಗ್ ರಿಮೂವ್ ಮಾಡಿ ಕೊಟ್ರಪ್ಪ ಅಂತಾರೆ, ನಾನು ಏನು ಮಾಡ್ತೀನಿ ಟ್ರ್ಯಾಕ್ಟರ್ ತೊಗೊಂತ ನೆಗೆಲ ಹೊಡೆದ ಹೊಲ ರೆಡಿ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಇನ್ನು ಇವೇನು ಅರ್ಶಿನ ಕಾಣತಾವಲ್ಲ ನಿಮ್ಗೆ ಎದ್ದಿದ್ದು ಮುಂಚೆ ಪ್ಲಾಟ್ನಾಗಿಂದು. ಸೊ ಇದನ್ನೆಲ್ಲ ಹಡ್ಡಿ ದೊಡ್ಡ ಸಸಿ ಮಾಡ್ಕೊಂಡು ಟ್ರೇ ಒಳಗೆ ಇಟ್ಕೊಂಡು ಹೊಲಕ್ಕೆ ಹೋಗಿ ಅಲ್ಲಿ ಪ್ಲಾಂಟೇಶನ್ ಮಾಡ್ತೀವಿ, ವೇಸ್ಟ್ ಮಾಡೋಂಗಿಲ್ಲ. ಏನು ಹಂಗೆ ನೋಡ್ರಿ ಅಂಜಬೇಕನ್ನ ಏನು ಉಣ್ಣತಿದ್ದೆ? ತಂಬಾಕೈಲಿ ಉಣ್ಣತಿದ್ದೇನ? 2 ಕಾಲ್ ಕಟ್ಟಿ ಬಾಯ ಹೋಗಿತೀನಿ ಅಂತಾನ. ನೀ ಬರ್ತಿದ್ದಿ ಹೇಳ್ರಿ ಅಂತಿದ್ದಿ. ಇದು ಎಂತದಾರ ನಮ್ದು? ಅದ ನೀ ಏನ್ ತಿನ್ನತ್ತಿದ್ದಿ ಈಗ? ಸಗಣಿನ ಇದು ಸಗಣಿ ಇದೆ. ಸಗಣಿ ತಿನ್ನಾಕ ಇಟ್ಟಿರ್ತ ಕೂತದೆ. ಚಿನ್ನದಲ್ಲಿ ಒಂದಿತ್ತು ಸುಣ್ಣ ಹಚ್ಬೇಕು, ತಂಬಾಕ್ ತಗೋಬೇಕು. ಮತ್ತೆ ಊಟ ಮಾಡ್ತಾನ ಇಲ್ಲ? ಊಟ ಆಗೈತೆ ಅವ್ರದ್ದು. ಲೆಟ್ಸ್ ಗೋ. ಡಂಪ್ ಮಾಡ್ಕೊಂಡ್ಬಾರ್ದು, ಮತ್ತೆ ಸೆಕೆಂಡ್ ಎಪಿಸೋಡ್ ತಗೋಣ. ಊಟ ಎಲ್ಲ ಹುಡುಗಿ ಅಡಿ ಜನ ಬೇರೆ ಅಲ್ಲ, ಫುಲ್ ಓಪನ್ ಅವನ ಹಾಕಿರ ನೋಡೋರು ಲುಕ್ ಭಾಳ ಹಜಿಮ ಹೋಗೋರ್ಗೆ. ನೀವು ನೋಡ್ತೀರಿ ನೀವು ನೋಡಿ 2 ಅಥವಾ 3 ಏನಾಗ ಡೌಟ್ ನನಗೇನ. ಆ ಕಡೆ ಎಲ್ಲ ಆಗಿದ್ದಿಲ್ಲ, ಆ ಪಾಯ್ಪ್ ಹಿಡಿದ ಕಡೆ, ಆ ಪಾಯ್ಪ್ ಹಿಡಿದ ಕಡೆ ಆ ಕಡೆ ತೆಗಿಲಿಲ್ಲ ಆದ್ರೆ ತೆಗಿಲಿಲ್ಲ ಆದ್ರೆ 2 ದಿನ ಮುಗಿತು. ಮಲ್ಚಿಂಗ್ ತೆಗಿಯಕ್ಕೆ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ. ಹಾಂ ಮಲ್ಚಿಂಗ್ ತೆಗಿಯಕ್ಕೆ ಸ್ಟಾರ್ಟ್ ಮಾಡ್ಯಾರ. ಈಗ ಇವತ್ತೆಲ್ಲ ಕಂಪ್ಲೀಟ್ ಆಗತ್ತೆ ಆಲ್ಮೋಸ್ಟ್. ಸೊ ಗಾಯ್ಸ್ ಅದೇನಾಗಿತ್ತು ಅಂತ ಕುಡಿಯಾಡ್ ತುಂಬಿಟ್ಟಾರು, ಬೀಳುವತ್ತಾಗಿತ್ತು. ಡಿ ಖಾಲಿ ಮಾಡಿದ್ದೀನಿ, ಮನೆಗೆ ಹೋಗಿ ಇದೆಲ್ಲ ಖಾಲಿ ಮಾಡ್ಕೊಂಡು ಬರೋಗೋಣ.
ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ 4 ಜನ ರೈತರಿಗೆ ಶೇರ್ ಮಾಡಿರಿ. ಸೊ ನೀವು ಲೈಕ್ ಮಾಡಲಿ ನಡೀತೈತಿ, ಆ 4 ಜನ ರೈತರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಕತಿ. ಸೊ ದಯವಿಟ್ಟು ಶೇರ್ ಮಾಡಿರಿ. ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಂತ.